ಅಪಘಾತಕ್ಕೀಡಾಗಿದ್ದಂಥ ಚಿರತೆಯನ್ನ ಕಾರ್ಯಾಚರಣೆ ಮಾಡಿ ಇದೀಗ ರಕ್ಷಣೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಚಾಮುಂಡಿ ಬೆಟ್ಟದ ಒಂದು ರಸ್ತೆಯಲ್ಲಿ ಏನು ಅಪಘಾತಕ್ಕೀಡಾಗಿದ್ದಂಥ ಚಿರತೆಯನ್ನ ಈ ಒಂದು ದೇವಿಕೆರೆ ರಸ್ತೆ ಬಳಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಇದೀಗ ರಕ್ಷಣೆ ಮಾಡಿರುವಂತದ್ದು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈಗಾಗಲೇ ಯಶಸ್ವಿಯಾಗಿ ಈ ಒಂದು ಚಿರತೆಗೆ ಅರವಳಿಕೆ ಮದ್ದನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಚಿರತೆಯನ್ನ ಸೆರೆ ಹಿಡ್ಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ನಡೆಸ್ಕೊಳ್ತಾ ಇರುವಂತದ್ದು. ಬಲೆ ಆಗಿರ್ಬೋದು, ಜೊತೆಗೆ ಇನ್ನಿತರ ಕೌಲುಗಳನ್ನ ಇಟ್ಕೊಂಡು ಈಗ ಚಿರತೆಯನ್ನು ಕೂಡ ಯಶಸ್ವಿಯಾಗಿ ಈಗಾಗಲೇ ಅರವಳಿಕೆ ಮದ್ದನ್ನ ನೀಡಲಾಗಿದೆ. ಅಲ್ಲಿಂದ ಬಲೆ ಮೂಲಕ ಅದನ್ನ ತಂದು ಇಲ್ಲಿನ ಅರಣ್ಯ ಇಲಾಖೆ ವಾಹನದ ಮೂಲಕ ಅದನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿ ಮುಂದಾಗಿರುವಂತದ್ದು. ಏನೋ ಮೈಸೂರಿನ ಚಾಮುಂಡಿ ಬೆಟ್ಟದ ಒಂದು ದೇವಿಕೆರೆ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಬೆಳ್ಳಂಬೆಳಿಗ್ಗೆ ಇಲ್ಲಿನ ಏನು ವಾಯು ವಿಹಾರಿಗಳೇನಿದ್ರೆ ಅವರ ಕಣ್ಣಿಗೆ ಈ ಒಂದು ಚಿರತೆ ಬಿದ್ದಿರುವಂತದ್ದು. ಗಾಯಗೊಂಡು ತೆರಳುತ್ತಾ ಒಂದು ರಸ್ತೆ ಪಕ್ಕದಲ್ಲಿದ್ದಂತ ಈ ಒಂದು ಚಿರತೆಯನ್ನ ಕಂಡು ನಿಜಕ್ಕೂ ಕೂಡ ಸಾರ್ವಜನಿಕರು ಗಾಬರಿಯಾಗಿದ್ದಾರೆ. ಅದಾದ ಬಳಿಕ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ನೀಡಿದರೆ ಬಲೆಯ ಮೂಲಕ ತೆಗೆದುಕೊಂಡು ಹೋಗಿ ಬೋನ್ಗೆ ಇರಿಸುವಂತ ಕೆಲಸವನ್ನು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನೊಡನೆ ಚಿರತೆಯನ್ನ ಕೂಡ ಅರಣ್ಯ ಇಲಾಖೆ ಸೆರೆ ಮಾಡ್ತಾ ಇರುವಂತದ್ದು. ಈಗಾಗಲೇ ನಿತ್ರಾಣಗೊಂಡಿರುವಂತಹ ಚಿರತೆಯನ್ನ ಬಲೆ ಹಾಕುವ ಮೂಲಕ ಅದನ್ನ ಅಲ್ಲಿಂದ ತೆಗೆದುಕೊಂಡು ಬಂದು ವಾಹನಕ್ಕೆ ಇರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಸಾಕಷ್ಟು ನೂಕುನುಗ್ಲು ಕೂಡ ಇರುವಂತದ್ದು. ಸಾರ್ವಜನಿಕರು ಚಿರತೆಯನ್ನ ನೋಡ್ಲಿಕ್ಕೆ ಮುಗಿಬೀಳ್ತಾ ಇರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಅರಣ್ಯ ಇಲಾಖೆ ಸಿಬ್ಬಂದಿ ಈ ಒಂದು ಬಲೆಯ ಮೂಲಕ ಚಿರತೆಯನ್ನ ತೆಗೆದುಕೊಂಡು ಬರುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಅವರು ಕೈಗೊಂಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಇಲ್ಲೇ ಅಪಘಾತಕ್ಕೀಡಾಗಿದ್ದಂತ ಚಿರತೆ ಸಾಕಷ್ಟು ರೋಷಾವೇಶದಿಂದ ಇತ್ತು. ಇದೀಗ ಕೇವಲ 10 ನಿಮಿಷಗಳಲ್ಲಿ ಅದಕ್ಕೆ ಅರವಳಿಕೆ ಮದ್ದನ್ನ ನೀಡಲಾಗಿದೆ. ಅದಾದ ಬಳಿಕ ಚಿರತೆಯನ್ನ ಆ ಒಂದು ಸ್ಥಳದಿಂದ ಬೋನ್ಗೆ ರವಾನೆ ಮಾಡಲಾಗುತ್ತೆ. ಇಲ್ಲಿಂದ ಒಂದು ಮೃಗಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆ ನೀಡುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಜಾಗದಲ್ಲಿ ಚಿರತೆಯನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಸಾರ್ವಜನಿಕರು ಕೂಡ ಚಿರತೆಯನ್ನ ನೋಡ್ಲಿಕ್ಕೆ ಮುಗಿ ಬೀಳ್ತಾ ಇರುವಂತದ್ದು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರಬಹುದು. ಇದೀಗ ಸಂಪೂರ್ಣವಾಗಿ ಚಿರತೆ ಕಾರ್ಯಾಚರಣೆ ಯಶಸ್ವಿಯಾಗಿರುವಂತದ್ದು. ಈಗಾಗಲೇ ಚಿರತೆಯನ್ನ ಸೆರೆ ಹಿಡಿದು ವೆಟರ್ನರಿ ಹಾಸ್ಪಿಟಲ್ಗೂ ಕೂಡ ರವಾನೆ ಮಾಡಲಾಗಿದೆ. ಅಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ನೀಡಿ ಚಿರತೆಗೆ ರಕ್ಷಣೆಯನ್ನು ಕೂಡ ನೀಡಲಾಗುತ್ತೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಆನೆ ವೈದ್ಯರಾದಂತಹ ಡಾಕ್ಟರ್ ನಾಗರಾಜ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಇಲ್ಲಿಂದ ಚಿರತೆಯನ್ನ ರವಾನೆ ಮಾಡಿ ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದು ಅವರು ಯಾವ ರೀತಿಯಾಗಿ ಚಿಕಿತ್ಸೆಗೆ ಹೇಳ್ತಾರೆ, ಎಲ್ಲೆಲ್ಲಿ ಅವ್ರ ಚಿಕಿತ್ಸೆಗೆ ಕಳಿಸ್ತಾರೆ ಅಲ್ಲಿಗೆ ಅಲ್ಲಿ ಚಿರತೆಯನ್ನ ಕಳಿಸಿ ಅಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಆನೆ ವೈದ್ಯರು ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ವಿನಯ್ ಬಸ್, ಸ್ಪೆಷಲ್ ಟಿವಿ, ಮೈಸೂರು. ಬೆಳಗ್ಗೆ ಒಂದು 8:30 ಸಮಯದಲ್ಲಿ ನಮ್ಮ ಚಾಮುಂಡಿ ಬೆಟ್ಟ RFO ಪ್ರಶಾಂತ್ ಅಂತೇಳಿ ನಮಗೆ ದೂರವಾಣಿ ಕರೆ ಮಾಡಿ ಈಗೊಂದು ಚಿರತೆ ಒಂದು ಚಾಮುಂಡಿ ಬೆಟ್ಟದ ದೇವಿಕೆರೆ ಬಳಿ ಕಾಣಿಸ್ಕೊಂಡಿದೆ, ಸ್ವಲ್ಪ ಅದು ಮೂಮೆಂಟ್ ಕಡಿಮೆ ಇದೆ, ತಾವು ಬಂದು ಪರಿಶೀಲಿಸಿ ಅದನ್ನು ಏನು ಮಾಡಬೇಕು ಅಂತ ಒಂದು ಕರೆದಾಗ ನಾವು ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿ ಜೊತೆ ಎಲ್ಲ ಬಂದು ಸೊ ಅದನ್ನು ಹತ್ತಿರದಿಂದ ನಾವು ಹತ್ರಕ್ಕೆ ಹೋಗ್ಲಿಕ್ಕೆ ಹೋದಾಗ ಅದು ನಮ್ಮ ಮೇಲೆ ಬರಲಿಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಅನ್ನೋ ಥರದಲ್ಲಿ ಅದು ಅಟೆಂಪ್ಟ್ ಮಾಡ್ತು. ಬಟ್ ಹಿಂದ್ಗಡೆ ಕಾಲನ್ನ ಅದು ಎಳಿತಾ ಇತ್ತು. ಸೊ ಸ್ವಾಧೀನ ಏನೋ ಕಡಿಮೆ ಇದೆ ಅದಕ್ಕೆ, ಸೊ ಏನೋ ತೊಂದರೆ ಆಗಿರ್ಬೋದು ಅಂತೇಳಿ ನಾವು ಅದನ್ನು ಸಂಬಂಧಪಟ್ಟ ಉನ್ನತಾಧಿಕಾರಿಗಳು DCF ಪ್ರಶಾಂತ್ ಅವ್ರಿಗೆ ನಾವು ದೂರವಾಣಿ ಕರೆ ಮೂಲಕ ಈ ರೀತಿ ಆಗಿದೆ ಸರ್, ಈಗ ಫರ್ದರ್ ತಾವು ಹೇಗೆ ನಮಗೆ ಗೈಡೆನ್ಸ್ ಮಾಡ್ತೀರಿ ಅದರ ಮೂಲಕ ನಾವು ಮತ್ತೆ ಕಾರ್ಯಪ್ರವೃತ್ತ ಆಗ್ತೀವಿ ಅಂತ ತಿಳಿಸಿದಾಗ ಅವರು ಇಮಿಡಿಯೇಟು PCCF ರವರಿಗೆ ಮಾತಾಡಿ ಸೊ ಅವರು ಕ್ಯಾಪ್ಚರ್ಗೆ ಪರ್ಮಿಷನ್ ಕೊಟ್ಟ ನಂತರ ನಾವೀಗ ಅದನ್ನು ಟ್ರ್ಯಾಂಕ್ಲೈಸ್ ಮಾಡಿ ಸೊ ಈಗ ತಾನೇ ನಾವು ಕೇಜ್ಗೆ ಹಾಕಿ ಅದಕ್ಕೆ ರಿವೈವ್ಗೆ ಮೇಲೆ ಕೇಳಲಿಕ್ಕೆ ಏನು ಬೇಕು ಇಂಜೆಕ್ಷನ್ ಅದನ್ನು ಕೂಡ ಮಾಡಿ ಸೊ ಅದನ್ನು ಬೋನ್ನಲ್ಲಿಟ್ಟು ಸಾಗಿಸ್ತಾ ಇದ್ದೇವೆ. ಇಲ್ಲ, ಬೆಳಗ್ಗೆ ನಮ್ಮ ಸಿಬ್ಬಂದಿ ತಿಳಿಸಿದ್ರು ಈ ಥರ ಹಿಂಗೆ ಒಂದು 8-8:30 ಸಮಯದಲ್ಲಿ ನಮ್ಮ ಸಿಬ್ಬಂದಿಯವರು ತಿಳಿಸಿದ್ರು ಈ ಥರ ಹಿಂಗೆ ಒಂದು ಚಿರತೆ ಕಾಣಿಸ್ಕೊಂಡಿದೆ ಸರ್, ಅದು ಹೆಚ್ಚು ಮೂವ್ಮೆಂಟ್ ಮಾಡ್ತಾ ಇಲ್ಲ ಅಂಥೇಳಿ. ನಂತರ ಬಂದು ನಾವು ನೋಡಿದಾಗ ಹಿಂದಿನ ಕಾಲ ಸ್ವಲ್ಪ ಹೆಚ್ಚು ಮೂವ್ಮೆಂಟ್ ಕಮ್ಮಿ ಇತ್ತು. ಹಾಗಾಗಿ ನಂತರ ನಮ್ಮ IR ಆಫೀಸರ್ಗೆ ನಾವು ತಿಳಿಸಿ ನಂತರ ವೆಟರ್ನರಿ ಡಾಕ್ಟರ್ ಹತ್ರ ಕರೆಸಿ ಅವ್ರಿಗೆ ತೋರಿಸಿದ್ವಿ. ಅವರು ಮೋಸ್ಟ್ಲಿ ಹಿಂದೆ ಕಾಲು ಮೂವ್ಮೆಂಟ್ ಕಮ್ಮಿ ಇದೆ ಅಂತೇಳಿ ನಂತರ ನಮ್ಮ
PCCF ಅವರಿಂದ ಪರ್ಮಿಷನ್ ತೊಗೊಂಡು ಅದಕ್ಕೆ ಟ್ರ್ಯಾಂಕ್ಲೈಸ್ ಮಾಡಲಿಕ್ಕೆ ಪರ್ಮಿಷನ್ ತೊಗೊಂಡು ನಂತರ ವೆಟರ್ನರಿ ಡಾಕ್ಟ್ರು ಪರ್ಮಿಷನ್ಗೆ ಟ್ರ್ಯಾಂಕ್ಲೈಸ್ ಮಾಡಿದ್ದಾರೆ. ಅದಕ್ಕೆ ಟ್ರ್ಯಾಂಕ್ಲೈಸ್ ಮಾಡಿ ಈಗ ಒಂದು ಟ್ರೀಟ್ಮೆಂಟ್ಗೆ ತೊಗೊಂಡೋಗಿದ್ದಾರೆ. ನೋಡ್ಬೇಕು ನಂತರ ಫರ್ದರ್ ಏನು ತೊಂದರೆ ಆಗಿದೆ. ಯಾಕೆಂದರೆ ಇಲ್ಲಿ ಜನ ಕ್ರೌಡಲ್ಲಿ ಅವ್ರು ಹೆಚ್ಚು ನೋಡ್ಲಿಕ್ಕೆ ಆಗಲಿಲ್ಲ. ಯಾಕೆಂದ್ರೆ ಅವ್ರು ಮತ್ತೆ ಇಂಜೆಕ್ಷನ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬಿಡ್ತಿರಲಿಲ್ಲ, ಅವ್ರ ಮೇಲೆ ಬೀಳ್ತಾ ಇದ್ರು. ಹಾಗಾಗಿ ತೊಗೊಂಡೋಗಿದೆ, ಹೆಚ್ಚಿನ ಅಬ್ಸರ್ವೇಷನ್ ತೊಗೊಂಡೋಗಿದ್ದಾರೆ. ಅಲ್ಲಿ ನೋಡಿ ನಂತರ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಎಲ್ಲಿ ಶಿಫ್ಟ್ ಮಾಡಬೇಕು ಅಂತ ನಮ್ಮ ಏರ್ ಆಫೀಸರಿಂದ ಎಲ್ಲಿ ಡೈರೆಕ್ಷನ್ ಬರ್ತದೆ ಅಲ್ಲಿಗೆ ನಾವು ಶಿಫ್ಟ್ ಮಾಡ್ತೀವಿ ಟ್ರೀಟ್ಮೆಂಟ್.